ಪ್ರಾಯೋಜಕರು ಎಕ್ಸಲೆಂಟ್ ಸ್ವತಂತ್ರ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜ್ ಮತ್ತು ಪದವಿ ಮಹಾವಿದ್ಯಾಲಯ ಸಿಂಧನೂರು ಮತ್ತು ವಿಬಿಆರ್ ಪಿಯು ಕಾಲೇಜ್ ಅಕಾಡೆಮಿ ಬೆಂಗಳೂರು. ನಮಸ್ಕಾರ, ವೈಭವ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಶೋಭಾ ಕರಂದ್ಲಾಜೆ ಮತ್ತು ಕುಮಾರಸ್ವಾಮಿಗೆ ಬ್ರಿಗೇಡ್ ಬಗ್ಗೆ ಮಾತನಾಡುವ ಹಕ್ಕಿಲ್ಲ, ಕೆಎಸ್ ಈಶ್ವರಪ್ಪ. ಗ್ರಾಮೀಣಾಭಿವೃದ್ಧಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಆದ್ಯತೆ, ಹಂಪನಗೌಡ ಬಾದರ್ಲಿ. ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಎಂ ಕಾಳಿಂಗಪ್ಪ ವಕೀಲರು ಅಧಿಕಾರ ಸ್ವೀಕಾರ. ಸಾಮೂಹಿಕ ವಿವಾಹಗಳಲ್ಲಿ ದೇವರ ಹಾಗೂ ಮಠಾಧೀಶರ ಆಶೀರ್ವಾದ ಸಿಗುತ್ತದೆ, ಕೆಎಸ್ ಈಶ್ವರಪ್ಪ. ವಾರ್ತೆಗಳ ವಿವರ. ಸಂಸದೆ ಶೋಭಾ ಕರಂದ್ಲಾಜೆ ಆಗಲಿ ಅಥವಾ ಕುಮಾರಸ್ವಾಮಿ ಆಗಲಿ ರಾಯಣ್ಣ ಬ್ರಿಗೇಡ್ ಬಗ್ಗೆ ಮಾತನಾಡುವ ಹಕ್ಕು ಇಲ್ಲ ಎಂದು ರಾಯಣ್ಣ ಬ್ರಿಗೇಡ್ ಸಂಸ್ಥಾಪಕ ಮತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೆಎಸ್ ಈಶ್ವರಪ್ಪ ಕಿಡಿಕಾರಿದರು. ತಾಲೂಕಿನ ಅಂಬಾಮಠದಲ್ಲಿ ಅಂಬಾದೇವಿಯ ದರ್ಶನ ಮಾಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮೈಸೂರಿನಲ್ಲಿ ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಸಮಿತಿ ನಡೆದಿದೆ. ವಿಶೇಷವಾಗಿ ರಾಜ್ಯದಲ್ಲಿರುವ ಬರಗಾಲದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಬರಗಾಲದಿಂದ ಜನರನ್ನು ಪಾರು ಮಾಡು ಎಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಬರ ಪರಿಸ್ಥಿತಿಯ ಬಗ್ಗೆ ಒಂದು ನಿರ್ಣಯ ಮಂಡನೆ ಮಾಡಿದ್ದೇನೆ. ಅದಕ್ಕೆ ಕಾರ್ಯಕಾರಿಣಿ ಸಮಿತಿಯ ಸರ್ವಾನುಮತದಿಂದ ಅದು ತೀರ್ಮಾನವಾಗಿದೆ. ರಾಜ್ಯದ ಇತಿಹಾಸದಲ್ಲಿ ಎಂದೂ ಕೇಳರಿಯದಂತಹ ಭೀಕರ ಬರಗಾಲ ಉಂಟಾಗಿದೆ. ಜನರಿಗೆ ಕುಡಿಯಲು ನೀರಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ. ಇದನ್ನು ಅರಿತ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ 1,752 ಕೋಟಿ ಹಣ ಬಿಡುಗಡೆ ಮಾಡಿದೆ. ಆದರೆ ಇಲ್ಲಿ 1,061 ಕೋಟಿ ಹಣ ಮಾತ್ರ ರೈತರ ಖಾತೆಗೆ ಜಮಾ ಆಗಿದ್ದು, ಇನ್ನುಳಿದ ಹಣ ಸರ್ಕಾರದ ಬೊಕ್ಕಸದಲ್ಲಿ ಹಾಗೆ ಉಳಿದಿದೆ. ಯಾಕೆ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಆಧಾರ್ ಕಾರ್ಡ್ ನೆಪವೊಡ್ಡಿ ತಾಂತ್ರಿಕ ದೋಷಗಳು ಇವೆ ಎಂದು ಸಮಜಾಯಿಷಿ ನೀಡುತ್ತಾರೆ. ಈ ರೀತಿಯಾಗಿ ನಡೆದುಕೊಳ್ಳುವುದು ರಾಜ್ಯ ಸರ್ಕಾರ ರೈತರಿಗೆ ಮಾಡುತ್ತಿರುವ ಅನ್ಯಾಯ ಎಂದರು. ಜನ ಕುಡಿಯಲು ನೀರಿಲ್ಲದೆ ಪರಿತಪಿಸುತ್ತಿದ್ದಾರೆ. ಜಾನುವಾರುಗಳು ಮೇವು ನೀರಿಲ್ಲದೆ ಸಾವನ್ನಪ್ಪುತ್ತಿವೆ. ಸರ್ಕಾರ ಮೇವಿನ ಸಂಗ್ರಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ರಾಜ್ಯ ಉಸ್ತುವಾರಿ ಮಂತ್ರಿಗಳು ಯಾರೂ ಕೂಡ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಮುಖ್ಯಮಂತ್ರಿಯ ಮಾತಿಗೂ ಯಾರೂ ಮನ್ನಣೆ ನೀಡುತ್ತಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ರೈತರ ಸಾಲ ಮನ್ನಾ ಮಾಡಿ ಎಂದು ಕೇಳಿದರೆ ಹಗುರವಾಗಿ ಮಾತನಾಡಿ ಕೇಂದ್ರದತ್ತ ಬೆರಳು ಮಾಡಿ ನಿಲ್ಲುತ್ತಾರೆ. ಮೊದಲೇ ನೀವು ಸಾಲ ಮನ್ನಾ ಮಾಡಿ, ನಂತರ ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡುತ್ತದೆ. ರಾಜ್ಯ ವಿವಿಧ ಜಿಲ್ಲೆಗಳ ಪ್ರವಾಸ ಮಾಡಿ ರೈತರ ಮನೆ ಬಾಗಿಲಿಗೆ ಹೋಗಿ ಸಮಸ್ಯೆಗಳನ್ನು ಆಲಿಸಿದ್ದೇನೆ, ವರದಿ ಕೊಟ್ಟಿದ್ದೇನೆ. ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸ ಮಾಡಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದರು. ಮೊನ್ನೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯಕಾರಿ ಸಮಿತಿ ಮೈಸೂರು ನಡೆದಿದೆ. ವಿಶೇಷವಾಗಿ ಬರಗಾಲದ ಒಂದು ಸಮಸ್ಯೆ ಬಗ್ಗೆ ಚರ್ಚೆಯನ್ನು ನಾವು ಮಾಡಿದ್ದೀವಿ. ಇವತ್ತು ಈ ತಾಯಿ ಅಂಬಾಭವಾನಿನ ಪ್ರಾರ್ಥನೆ ಮಾಡ್ತಾನೆ, ಕರ್ನಾಟಕ ರಾಜ್ಯದಲ್ಲಿರುವಂಥ ಈ ಬರಗಾಲವನ್ನು ನೀಗಿಸಿ ರಾಜ್ಯದ ರೈತರಿಗೇನು ತೊಂದರೆ ಇದೆ ಇದನ್ನು ಕೂಡ ಪರಿಹಾರ ಮಾಡೋದಕ್ಕೆ ಆ ತಾಯಿ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನೆ ನಾನು ಮೈಸೂರಿನಲ್ಲಿ ಈ ಬರ ಪರಿಸ್ಥಿತಿಯನ್ನು ಬಗ್ಗೆ ಒಂದು ನಿರ್ಣಯವನ್ನು ಕೂಡ ನಾನು ಮಂಡನೆ ಮಾಡಿ ಇಡೀ ಕಾರ್ಯಕಾರಿ ಸಮಿತಿ ಸರ್ವಾನುಮತದಿಂದ ಅದು ತೀರ್ಮಾನ ಆಗಿದೆ. ಒಂದು ರಾಜ್ಯದಲ್ಲಿ ಭೀಕರ ಬರಗಾಲ, ರಾಜ್ಯದ ಇತಿಹಾಸದಲ್ಲೇ ಇಷ್ಟೊಂದು ಬರಗಾಲ ಎಂದೂ ಬಂದಿರಲಿಲ್ಲ. ಜನಕ್ಕೆ ಕುಡಿಯೋ ನೀರಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ, ರೈತರು ಬೆಳೆದಂಥ ಬೆಳೆ ಸಂಪೂರ್ಣ ನಷ್ಟ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಮನವಿ ಹೋದಾಗ ಮೊದಲನೇ ಬಾರಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 1,752 ಕೋಟಿ ರೂಪಾಯಿ ಹಣ ಬಂದಿದೆ. ಆ ಬಂದಿರೋಂಥ ಹಣ ಸ್ವಾಭಾವಿಕವಾಗಿ ರೈತರ ಅಕೌಂಟಿಗೆ ತಲುಪಬೇಕಾಗಿತ್ತು. ಅದರಲ್ಲಿ 1,061 ಕೋಟಿ ಮಾತ್ರ
ಇವತ್ತು ರಾಜ್ಯ ಸರ್ಕಾರ ಆಯಾ ರೈತರುಗಳಿಗೆ ಬೆಳೆ ಪರಿಹಾರದ ಬಗ್ಗೆ ಚೆಕ್ಕನ್ನು ಬ್ಯಾಂಕಿಗೆ ಕಳಿಸ್ಯಾರೆ. ಇನ್ನೂ ಸುಮಾರು ಹಣ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಾಗೆ ಉಳಿದಿದೆ. ಯಾತಕ್ಕೆ ಉಳಿದಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ಆ ರೈತರ ಆಧಾರ್ ಕಾರ್ಡು, ಆ ರೈತರ ಸಮಸ್ಯೆಗಳು, ಬ್ಯಾಂಕ್ ಅಕೌಂಟು, ಟೆಕ್ನಿಕಲ್ ಸಮಸ್ಯೆಗಳು ಹೇಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ರಾಜ್ಯಕ್ಕೆ ಮಾಡಿದಂಥ ಒಂದು ಅವಮಾನ ಮತ್ತು ರೈತರಿಗೆ ಮಾಡ್ತಾ ಇರೋಂಥ ಅನ್ಯಾಯ. ಈ ಸಂದರ್ಭದಲ್ಲಿ ರಾಯಣ್ಣ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಕೆ ವಿರೂಪಾಕ್ಷಪ್ಪ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್, ನಗರಸಭೆ ಸದಸ್ಯ ಕೆ ಮರಿಯಪ್ಪ, ಮುಖಂಡರಾದ ರಂಗನಗೌಡ ಗೊರೆಬಾಳ್, ಸುಬ್ಬಾರಾವ್, ಬಸಮ್ಮ ಕುಂಟೋಜಿ, ಮೈಬೂಬ್ ಮಂತ್ರಿ, ಸಂಜಯ್ ಜೈನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗ್ರಾಮೀಣಾಭಿವೃದ್ಧಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ಎಂಎಸ್ಐಎಲ್ ಅಧ್ಯಕ್ಷ ಶಾಸಕ ಅಂಪನಗೌಡ ಬಾದರ್ಲಿ ಹೇಳಿದರು. ತಾಲೂಕಿನ ಹಟ್ಟಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಹೊಸಳ್ಳಿ ಇಜೆ ಗ್ರಾಮ ಪಂಚಾಯತ್ ಸಂಯುಕ್ತಾಶ್ರಯದಲ್ಲಿ ಸುವರ್ಣ ಗ್ರಾಮೋದಯ ಯೋಜನೆ 5ನೇ ಹಂತದ ಅಡಿ ಸಿಸಿ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಸಿಂಧನೂರು ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿಗೆ 20 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದೆ. ಕೆರೆ ಅಭಿವೃದ್ಧಿಗೆ 15 ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ. ಗ್ರಾಮದ ಜನತೆ ಈ ಕಾಮಗಾರಿಗಳನ್ನು ಗುಣಮಟ್ಟದಲ್ಲಿ ಮಾಡಿಸಿಕೊಳ್ಳಬೇಕು. ಕಳಪೆ ಕಂಡು ಬಂದಲ್ಲಿ ಕೂಡಲೇ ತಮ್ಮ ಗಮನಕ್ಕೆ ತರಬೇಕು ಎಂದರು. ಸುವರ್ಣ ಗ್ರಾಮ ಯೋಜನೆಯ ಬುದ್ಧಿ ಪೂಜೆ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ನೆರವೇರಿಸ್ತೀವಿ. ಈ ಕಾರ್ಯಕ್ರಮ ಹೋದ ವರ್ಷನೇ ಪ್ರಾರಂಭ ಆಗಬೇಕಾಗಿತ್ತು. ಈ ಕೆಲಸ ಕಾರಣಾಂತರಗಳಿಂದ ಈ 5ನೇ ಹಂತದ ಸುವರ್ಣ ಗ್ರಾಮ ಯೋಜನೆಗಳು ಸಿಂಧನೂರು ತಾಲೂಕಿನಲ್ಲಿ ನಿಮ್ಮ ಗ್ರಾಮ ಸೇರಿಸಿ 5 ಗ್ರಾಮಗಳು ಪ್ರಾರಂಭ ಆಗಲಾರದಂಥವು. ನಿಮ್ಮ ಗ್ರಾಮ, ಚಿಕ್ಕನಾಳ ಗ್ರಾಮ, ದುಮ್ತಿ ಗ್ರಾಮ, ಕೆಂಗಲ್ಲು, ಈ ರೀತಿ 5 ಗ್ರಾಮಗಳು 5ನೇ ಹಂತದಲ್ಲಿ ಹೋದ ವರ್ಷನೇ ಪ್ರಾರಂಭ ಆಗಬೇಕು. ಕಾರಣಾಂತರಗಳಿಂದ ಈ ಲ್ಯಾಂಡ್ ಆರ್ಮಿಯಲ್ಲಿ ಆಗಿರತಕ್ಕಂಥ ಕೆಲವು ಲೋಪದೋಷಗಳು ಅವನ್ನೆಲ್ಲ ಸರಿಪಡಿಸಿಕೊಂಡು 1 ವರ್ಷ ತಡವಾಗಿ ಇವತ್ತು ನಿಮ್ಮ ಗ್ರಾಮದಲ್ಲಿ ಈ ಕಾರ್ಯಕ್ರಮದ ಬುದ್ಧಿ ಪೂಜೆ ನೆರವೇರಿಸಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷವೂ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡಿ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಚಿವರು ಗದಗಿನವರು ಹಳ್ಳಿಗಳ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಸಚಿವ ಅಂದ್ರೂ ಕೂಡ ತಪ್ಪಾಗಲಿಕ್ಕೆ. ಒಂದು ಗ್ರಾಮ ಮಾದರಿಯ ಗ್ರಾಮ ಆಗಬೇಕಾದ್ರೆ ಆ ಗ್ರಾಮಗಳ ಮೂಲಭೂತ ಸೌಕರ್ಯಗಳು ಯಾವ ರೀತಿ ಇರಬೇಕು, ಗ್ರಾಮಗಳನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಎಂಬ ಒಂದು ಚಿಂತನೆಯನ್ನು ಮಾಡಿ 2-3 ಹೊಸ ಯೋಜನೆಗಳನ್ನು ಕಳೆದ 4 ವರ್ಷಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ ಜಾರಿಗೆ ಕೊಟ್ಟು ಕೆಲಸಗಳನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ನಡೆದಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಬಸವರಾಜ್ ಹಿರೇಗೌಡರ್ ಮಾತನಾಡಿದರು. ಏನು ನಾನು ಮುಂದಿನ ದಿನಗಳಲ್ಲಿ ಏನು ನೀಡಬೇಕು ಅಂತಕ್ಕಂಥದ್ದನ್ನು ಸಾಕಷ್ಟು ಸಮಾಲೋಚನೆಯನ್ನು ಬರಬೇಕಾದಾಗ ಗ್ರಾಮಸ್ಥರ ಜೊತೆಗೆ ನನ್ನ ಜೊತೆಗೆ ಮಾಡಿರ್ತಕ್ಕಂಥದ್ದು ತಿಳಿದಿದೆ. ಈಗಾಗಲೇ ಸಿಂಧನೂರು ಮತ್ತು ಹಟ್ಟಿ ಗ್ರಾಮಕ್ಕೆ ಸಂಪರ್ಕ ಕಲಿಸ್ತಕ್ಕಂಥ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚಗಳಲ್ಲಿ ಕಾಮಗಾರಿ ಮುಗಿದಿರ್ತಕ್ಕಂಥದ್ದು ಒಂದು ಸೇತುವೆ ನೋಡಿದ್ದೀವಿ. ಅದನ್ನು ಸಹ ಇವತ್ತು ಶಾಸಕರು ವೀಕ್ಷಣೆ ಮಾಡಿ ಅದನ್ನು ಸಹ ಇವತ್ತು ಜನರಿಗೆ ಅರ್ಪಣೆ ಮಾಡ್ತಕ್ಕಂಥ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದೀವಿ. ನಂತರದಲ್ಲಿ ಆ ಕೆರೆ ಕಾಮಗಾರಿಯನ್ನು ನೋಡಿದ್ದೇವೆ. ನಾನು ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಸುಮಾರು 15 ಲಕ್ಷ ರೂಪಾಯಿಗಳಷ್ಟು ಅನುದಾನವನ್ನು ಹಟ್ಟಿ ಗ್ರಾಮಕ್ಕೆ ಕೆರೆ ಅಭಿವೃದ್ಧಿಗಾಗಿ ಇಟ್ಟಿದ್ದೇನೆ. ಆ ಕೆರೆ ಅಭಿವೃದ್ಧಿಯನ್ನು ಜಿಲ್ಲಾ ಪಂಚಾಯತಿ ಸದಸ್ಯರಾಗಲಿ, ಮಾನ್ಯ ಶ್ರೀ ಶಾಸಕರಾಗಲಿ, ತಾಲೂಕು ಪಂಚಾಯತಿ ಸದಸ್ಯರಾಗಲಿ ಇಲ್ಲಿ ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ಗ್ರಾಮದ ಸರ್ವ ಜನರ ಸಹಕಾರ ಇತ್ತಂದರೆ ನಿಮಗೆ ಉತ್ತಮವಾಗಿರ್ತಕ್ಕಂಥ ಕೆರೆ ನಿರ್ಮಾಣ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ. ಇವತ್ತಿನ ದಿನ ಕುಡಿಯ ನೀರಿನ ಪರಿಸ್ಥಿತಿ ಬಗ್ಗೆ ತಮಗೆಲ್ಲ ತಿಳಿದೇ ಇದೆ. ಈಗ ಇನ್ನು ಮುಂದೆ ಸುಮಾರು 6 ತಿಂಗಳ ಕಾಲ ಶೇಖರಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಬೇಕೇ ಬೇಕು. ಅಂದಾಗ ಮಾತ್ರ ನಿಮಗೆ ಕುಡಿಯ ನೀರಿನ ತೊಂದರೆ ಇರುವುದಿಲ್ಲ. ಈ ಸಂದರ್ಭದಲ್ಲಿ ಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜ್ಯೋತಿ ದೊರೆಸ್ವಾಮಿ ನಾಯ್ಡು, ಉಪಾಧ್ಯಕ್ಷ ಬಸವರಾಜ್, ತಾಲೂಕಾ ಪಂಚಾಯತ್ ಸದಸ್ಯೆ ರಾಮಮ್ಮ ರಾಮಣ್ಣ, ಗ್ರಾಮ ಪಂಚಾಯತ್ ಸದಸ್ಯರಾದ ಮಲ್ಲಪ್ಪ ನಾಯಕ್, ಆಲಂ ಬಾಷಾ, ಹನುಮಪ್ಪ, ಮುಖಂಡರಾದ ಚನ್ನಬಸನಗೌಡ, ಅಮರೇಶಪ್ಪ ಹಟ್ಟಿ ಸಾವ್ಕರ್, ನೂರ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಿಂಧನೂರು ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಎಂ ಕಾಳಿಂಗಪ್ಪ ವಕೀಲರು ಅಧಿಕಾರ ಸ್ವೀಕಾರ ಮಾಡಿದರು.
ಜೊತೆಗೆ ಸದಸ್ಯರಾಗಿ ನೇಮಕವಾದ ಮೆಹಬೂಬ್ ಪಾಷಾ, ಮಲ್ಲಿಕಾರ್ಜುನ್ ಕಲ್ಲೂರ್, ಕನಕಪ್ಪ ನಾಯಕ್ ಪದಗ್ರಹಣ ಮಾಡಿದರು. ಶಾಸಕ ಹಾಗೂ ಎಂಎಸ್ಐಎಲ್ನ ಅಧ್ಯಕ್ಷ ಹಂಪನಗೌಡ ಬಾದರ್ಲಿ ನೂತನ ಅಧ್ಯಕ್ಷರಿಗೆ ಹಾಗೂ ನೂತನ ಸದಸ್ಯರಿಗೆ ಹೂಮಾಲೆ ಹಾಕುವುದರ ಮೂಲಕ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಬಾದರ್ಲಿ, ಬಹುದಿನಗಳಿಂದ ಪಕ್ಷಕ್ಕೆ ಅವಿರತವಾಗಿ ದುಡಿದ ಎಂ ಕಾಳಿಂಗಪ್ಪನವರಿಗೆ ರಾಜ್ಯ ಮಟ್ಟದ ಸ್ಥಾನಮಾನ ದೊರಕಿಸುವ ಪ್ರಯತ್ನಗಳು ಮಾಡಲಾಗಿದ್ದು ಸಹ ಆದರೆ ನನಗೆ ಎಂಎಸ್ಐಎಲ್ನ ಅಧ್ಯಕ್ಷ ಸ್ಥಾನ ದೊರಕಿರುವುದರಿಂದ ಅವರಿಗೆ ದೊರಕಲಿಲ್ಲ. ಅವರ ಅನುಭವದಲ್ಲಿ ಸಿಂಧನೂರು ಉತ್ತಮವಾಗಿ ಪ್ರಗತಿಯತ್ತ ಸಾಗುತ್ತದೆ ಎನ್ನುವ ಭರವಸೆ ಇದೆ. ಈ ಹಿಂದೆ ಇದ್ದ ಅಧ್ಯಕ್ಷ ಎಸ್ ಶರಣೇಗೌಡ ಸಿಂಧನೂರು ಅಭಿವೃದ್ಧಿಯ ಕುರಿತಾಗಿ ಮುತುವರ್ಜಿ ವಹಿಸಿ ರಾಜ್ಯ ಸರ್ಕಾರಕ್ಕೆ ಅನೇಕ ಪ್ರಸ್ತಾವನೆ ಸಲ್ಲಿಸಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು, ಮುಂದಿನ ದಿನಗಳಲ್ಲಿಯೂ ನೂತನ ಅಧ್ಯಕ್ಷರು ಅದೇ ಕಾರ್ಯ ಮುಂದುವರಿಸಿಕೊಂಡು ಹೋಗಲಿ ಎಂದು ನೂತನ ಅಧ್ಯಕ್ಷರಿಗೆ ಕಿವಿ ಮಾತು ಹೇಳಿದರು. ನಂತರ ನೂತನ ಅಧ್ಯಕ್ಷ ಎಂ ಕಾಳಿಂಗಪ್ಪ ಮಾತನಾಡಿ, ಅಧಿಕಾರ ಬರಲಿ ಬಿಡಲಿ, ಪಕ್ಷ ದೊಡ್ಡದು. ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಿದ್ದೇನೆ. ಅದಕ್ಕೆ ತಕ್ಕ ಗೌರವ ಇಂದು ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಸಿಂಧನೂರು ನಗರದ ಅಭಿವೃದ್ಧಿಗಾಗಿ ನಗರ ಯೋಜನಾ ಪ್ರಾಧಿಕಾರದ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷೆ ಮಂಜುಳಾ ಪಾಟೀಲ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಂದುಸಾಬ್ ಮುಳ್ಳೂರ್, ನಗರಸಭೆ ಮಾಜಿ ಅಧ್ಯಕ್ಷ ಜಾಫರ್ ಅಲಿ ಜಾಗೀರ್ದಾರ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ ಶರಣೇಗೌಡ, ಮಾಜಿ ಸದಸ್ಯ ಮುರ್ತುಜಾ ಹುಸೇನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಜಿ ಮಲ್ಲಿಕ್ ವಕೀಲರು, ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಫಾರೂಕ್ ಸಾಬ್ ಕಾಜಿ, ಕೆಪಿಸಿಸಿ ಸದಸ್ಯ ಎನ್ ಶಿವನಾಗಪ್ಪ, ಬಿಜೆಪಿ ತಾಲೂಕಾಧ್ಯಕ್ಷ ದೇವೇಂದ್ರಪ್ಪ ಯಾಪಲ್ ಪರ್ವಿ, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ನಬಿಸಾಬ್, ಸದಸ್ಯರಾದ ಪ್ರಭುರಾಜ್, ವೆಂಕಟೇಶ್ ದತ್ತೂರಾವ್, ಶಫೀಯುಲ್ಲಾ, ಸಿಂಡಿಕೇಟ್ ಸದಸ್ಯ ಆರ್ಸಿ ಪಾಟೀಲ್, ಮುಖಂಡರಾದ ಅಮರೇಶ್ ಪಾಟೀಲ್, ನನ್ನುಸಾಬ್ ಮೇಸ್ತ್ರಿ, ಅಲಿ ಮೇಸ್ತ್ರಿ, ಬಸವರಾಜ್ ಗೋಡಿಹಾಳ್, ವೆಂಕೋ ಬಣ್ಣ ಬಂಗಿ, ಕಟಲೆ ದುರ್ಗಪ್ಪ, ಸಣ್ಣ ತಿಮ್ಮಯ್ಯ, ಬಂಗಿ ಅಂಕಪ್ಪ ಬಡಗಿ, ನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶರಣಪ್ಪ ಇದ್ದರು. ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ಸಾಮೂಹಿಕ ವಿವಾಹಗಳಿಂದ ಸಮಾಜದಲ್ಲಿ ಸಾಮರಸ್ಯ ಹೆಚ್ಚುವುದು, ಜೊತೆಗೆ ಕೋಟಿ ಹಣ ಖರ್ಚು ಮಾಡಿದರೂ ದೇವರ ಸಾನ್ನಿಧ್ಯದಲ್ಲಿ ನಡೆಯುವ ಸಾಮೂಹಿಕ ವಿವಾಹಗಳಲ್ಲಿ ದೇವರ ಹಾಗೂ ಮಠಾಧೀಶರ ಆಶೀರ್ವಾದ ಸಿಗುವುದಿಲ್ಲ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಹೇಳಿದರು. ಅವರು ತಾಲೂಕಿನ ರೌಡ್ಕುಂದ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ಉದ್ಘಾಟನೆ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದೇವಸ್ಥಾನಗಳನ್ನು ನಿರ್ಮಿಸುವುದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸುತ್ತದೆ. ಹಿಂದೂ ಸಂಪ್ರದಾಯಗಳಲ್ಲಿ ಜಾತಿ ಮುಖ್ಯವಲ್ಲ. ಈಶ್ವರನನ್ನು ಎಲ್ಲ ಜಾತಿ ಜನಾಂಗಗಳು ಪೂಜೆ ಮಾಡುತ್ತಾರೆ. ದೇವಸ್ಥಾನ ನಿರ್ಮಾಣಕ್ಕೆ ಜಾಗ ನೀಡಿದ ರಂಗನಗೌಡರ ಕುಟುಂಬಕ್ಕೆ ಬೀರಲಿಂಗೇಶ್ವರ ಆಶೀರ್ವಾದ ಮಾಡಲಿ. ಆಡಂಬರದ ಮದುವೆಗಳಿಗಿಂತ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗುವುದು ಅತ್ಯಂತ ವಿಶೇಷವಾಗಿದೆ. ಇಂತಹ ವಿವಾಹಗಳಲ್ಲಿ ಹರಗುರು ಚರಮೂರ್ತಿಗಳು ಭಾಗವಹಿಸಿ ನೂತನ ದಂಪತಿಗಳಿಗೆ ಆಶೀರ್ವಾದ ಮಾಡುತ್ತಾರೆ. ಇದರಿಂದ ಪ್ರತಿ ಕುಟುಂಬಗಳಲ್ಲಿಯೂ ಶಾಂತಿ ನೆಲೆಸಲಿದೆ ಎಂದರು. ರಂಗನಗೌಡರು ಜಾಗ ಕೊಟ್ಟಿದ್ದಾರೆ. ಜಾಗ ಕೊಟ್ಟಿರಂತ ರಂಗನಗೌಡರ ಕುಟುಂಬಕ್ಕೆ ಬೀರಲಿಂಗೇಶ್ವರ ಆಶೀರ್ವಾದ ಮಾಡಲಿ ಅಂತೇಳಿ. ಮೂರನೇದು, ಒಂದ್ ಕಡೆ ಬೀರಲಿಂಗೇಶ್ವರ ಕೂತ, ಮತ್ತೊಂದ್ ಕಡೆ 34 ದಂಪತಿಗಳು ಒಟ್ಟಾಗ್ತಿದ್ದೀರಿ. ಇವತ್ತು ಸಾಮೂಹಿಕ ವಿವಾಹ ಲಕ್ಷ ಕೋಟಿ ಹಣ ಖರ್ಚು ಮಾಡಿದ್ರು ಕೂಡ ಇಷ್ಟು ಬೀರಲಿಂಗೇಶ್ವರನ ಎದುರಿನಲ್ಲಿ ಸ್ವಾಮಿಗಳೆಲ್ಲ ಇದ್ದಾರೆ. ಸ್ವಾಮಿಗಳ ಆಶೀರ್ವಾದದಿಂದ 16,000 ಜನ ನಿಮ್ಗೆ ಆಶೀರ್ವಾದ ಮಾಡಿದ್ರೆ ಯಾವ ಜನ್ಮದ ಪುಣ್ಯವೋ 34 ಜನ ಹೊಸ ದಂಪತಿಗಳಿಗೆ ನಿಮಗೆ ಶುಭ ಆಗಲಿ ಅಂತೇಳಿ ನಾವೆಲ್ಲರೂ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇವೆ. ಒಬ್ಬೊಬ್ಬರೇ ಮದುವೆ ಆದರೆ ಬಹಳ ವಿಶೇಷ ಅಲ್ಲ. ಸಾಮೂಹಿಕ ವಿವಾಹದಲ್ಲಿ
ಈ ಸಂದರ್ಭದಲ್ಲಿ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಕೆ ವಿರೂಪಾಕ್ಷಪ್ಪ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಿಮನಿ ವೀರಲಕ್ಷ್ಮಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್, ಜಿಲ್ಲಾ ಪಂಚಾಯತ್ ಸದಸ್ಯ ಬಸವರಾಜ್ ಹಿರೇಗೌಡರ್, ತಾಲೂಕಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ನರಸಿಂಹರಾವ್, ನಗರಸಭೆ ಸದಸ್ಯ ಕೆ ಮರೆಯಪ್ಪ, ನಂಜುಂಡಯ್ಯ ಗುರುವಿನ್, ಬೀರಪ್ಪ ಪೂಜಾರಿ, ಚಿದಾನಂದಯ್ಯ ಗುರುವಿನ್ ತುರ್ವಿಹಾಳ್, ಮುಖಂಡರಾದ ರಂಗನಗೌಡ ಗೊರೆಬಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಮನಃಶುದ್ಧಿಗೊಳ್ಳುತ್ತದೆ ಎಂದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಕೆಎಸ್ ಈಶ್ವರಪ್ಪ ಹೇಳಿದರು. ಅವರು ತಾಲೂಕಿನ ಜವಳಗೇರದ ಕನಕದಾಸ್ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ 501 ಮಹಿಳೆಯರಿಗೆ ಉಡು ತುಂಬುವ ಕಾರ್ಯಕ್ರಮದಲ್ಲಿ ಮತ್ತು ಮೂರ್ತಿ ಅನಾವರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಭೀಕರ ಬರಗಾಲ ತಾಂಡವವಾಡುತ್ತಿದೆ. ಮುಖ್ಯಮಂತ್ರಿಗಳು ಬರ ಸ್ಥಿತಿಯನ್ನು ಅರಿಯಬೇಕಿದೆ. ವಿರೋಧ ಪಕ್ಷದ ನಾಯಕನಾಗಿ ನಾನು ನನ್ನ ಕೆಲಸ ಮಾಡುತ್ತೇನೆ. ಮುಖ್ಯಮಂತ್ರಿಯಾಗಿ ಅವರು ಮೊದಲು ತಮ್ಮ ಕಾರ್ಯವನ್ನು ಮಾಡಲಿ. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲವೆಂದು ಸಿಎಂ ಸಿದ್ದರಾಮಯ್ಯನವರಿಗೆ ಚಾಟಿ ಬೀಸಿದರು. ಬರ ಹಾಗೂ ರೈತರ ವಿಷಯ ಬಂದಾಗ ಮಾತಿಗೆ ಕೇಂದ್ರದ ಕಡೆ ಬೆಟ್ಟು ಮಾಡಿ ತೋರಿಸುವ ಸಿಎಂ ಬರ ಪರಿಹಾರ ವಿತರಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಪ್ರಸಕ್ತ ವರ್ಷ ಬರ ನಿರ್ವಹಣೆಗೆ ಕೇಂದ್ರದಿಂದ 1,742 ಕೋಟಿ ರೂಪಾಯಿ ಅನುದಾನ ರಾಜ್ಯಕ್ಕೆ ಬಿಡುಗಡೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಬರ ನಿರ್ವಹಣೆಗೆ 1,042 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಇನ್ನು 700 ಕೋಟಿ ರೂಪಾಯಿ ಅನುದಾನ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಕೊಳೆಯುತ್ತಿದೆ. ಅದನ್ನು ಮೊದಲು ಸಮರ್ಪಕವಾಗಿ ಬರ ಪರಿಸ್ಥಿತಿ ಕುರಿತು ಸರ್ವೆ ನಡೆಸಿ ಪರಿಹಾರ ವಿತರಿಸಲಿ ಎಂದರು. ಬರೀ ಬೊಗಳೆ ಭಾಷಣ ಮಾಡುವ ಸಿಎಂ ಸಿದ್ದರಾಮಯ್ಯನವರಿಗೆ ರೈತರ ಬಗ್ಗೆ ಕಳಕಳಿಯೇ ಇಲ್ಲದಂತಾಗಿದೆ. ಜನ ಜಾನುವಾರುಗಳ ಕೂಗು ಅವರಿಗೆ ಕೇಳಿಸುತ್ತಿಲ್ಲ. ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಮೇವು ಬ್ಯಾಂಕ್ ಗೋಶಾಲೆ ಆರಂಭಿಸಿದ್ದೇವೆ ಎಂದು ಹೇಳುತ್ತಾರೆ. ಆದರೆ ಎಲ್ಲಿ ಯಾವ ತಾಲೂಕಿನಲ್ಲಿ ಒಂದು ಗೋಶಾಲೆ ಹಾಗೂ ಮೇವು ಬ್ಯಾಂಕ್ ತೆರೆದಿಲ್ಲ. ಬೇಕಾದರೆ ಎಲ್ಲಿ ಗೋಶಾಲೆಗಳು ತೆರೆದಿವೆ ಎಂದು ತೋರಿಸಲಿ ಎಂದು ಪ್ರಶ್ನೆ ಹಾಕಿದರು. ನನಗೆ ಬಿಪಿ ಇಲ್ಲ, ಶುಗರ್ ಇಲ್ಲ. ನಾನು ಯಾರ ತಂಟೆಗೂ ಹೋಗುವುದಿಲ್ಲ. ನನ್ನ ತಂಟೆಗೆ ಬಂದವರಿಗೆ ಬಿಪಿ ಶುಗರ್ ಭರಿಸುತ್ತೇನೆ ಎಂದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಕೆಎಸ್ ಈಶ್ವರಪ್ಪ ಪರೋಕ್ಷವಾಗಿ ಮಾಜಿ ಸಿಎಂ ಯಡಿಯೂರಪ್ಪನವರಿಗೆ ತಿರುಗೇಟು ನೀಡಿದರು. ಬ್ರಿಗೇಡ್ ಸಂವಿಧಾನಿಕವಾಗಿ ರಿಜಿಸ್ಟರ್ ಮಾಡಿಕೊಂಡು ಹಿಂದುಳಿದ ಶೋಷಿತರ ವರ್ಗದ ಜನರಿಗೆ ಸವಲತ್ತು ಒದಗಿಸುವ ಸಂಘಟನೆ. ಯಾರೋ ಹೇಳಿದ ಕೂಡಲೇ ನಿಲ್ಲಿಸುವ ಗೋಜು ನಮಗಿಲ್ಲ ಎಂದರು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಬಿಜೆಪಿ ಮುಖಂಡೆ ಶೋಭಾ ಕರಂದ್ಲಾಜೆ ಬ್ರಿಗೇಡ್ ಇನ್ನೂ ಕಾರ್ಯಾರಂಭ ಮಾಡುವುದಿಲ್ಲವೆಂದು ಹೇಳಿಕೆ ನೀಡುತ್ತಿರುವುದು ಅಸಮಂಜಸ. ಬ್ರಿಗೇಡ್ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಇದರ ಬಗ್ಗೆ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಕೆ ವಿರೂಪಾಕ್ಷಪ್ಪ ಹಾಗೂ ಕಾರ್ಯಾಧ್ಯಕ್ಷ ಮುಖಂಡಪ್ಪ ನೋಡಿಕೊಳ್ಳುತ್ತಾರೆ ಎಂದರು. ಈಶ್ವರಪ್ಪ ಸಿದ್ದರಾಮಯ್ಯ ಅಲ್ಲ, ಅವರು ಮುಖ್ಯಮಂತ್ರಿ ಇದ್ದಾರೆ. ನಾನು ವಿರೋಧ ಪಕ್ಷ ನಾಯಕ ಇದ್ದೀನಿ. ನಿನ್ನೆ ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ತುಂಬ ಸ್ಪಷ್ಟವಾಗಿ ಹೇಳಿದೆ. ಹಿಂದೆ ಎಷ್ಟು ಭೀಕರ ಬರಗಾಲ ಯಾವತ್ತೂ ಬಂದಿರೋದು. ಜನರಿಗೆ ಕುಡಿಯೋ ನೀರಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ. ನೀವು ಮೇವು ಬ್ಯಾಂಕ್ ಎಷ್ಟು ಮಾಡಿದ್ದೀರಿ, ಗೋಶಾಲೆಗಳು ಎಷ್ಟು ಮಾಡಿದ್ದೀರಿ, ಇದನ್ನು ಬಹಿರಂಗ ಹೇಳಿ ಸುಳ್ಳು ಹೇಳಿಕೆ ಕೊಡ್ತೀರಾ. 95 ನಾವು ಗೋಶಾಲೆ ಮಾಡಿದ್ದೀವಿ, ಅದೆಷ್ಟೋ ಇದನ್ನು ಮೇವಿನ ಬ್ಯಾಂಕ್ ಮಾಡಿದ್ದೀವಿ. ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ಎಷ್ಟು ಗೋಶಾಲೆ ಮಾಡಿದ್ದೀವಿ, ಯಾವ ತಾಲೂಕಲ್ಲಿ ಎಷ್ಟು ಗೋವಿನ ಇದನ್ನು ಮೇವು ಬ್ಯಾಂಕ್ ಮಾಡಿದ್ದೀವಿ, ಇದನ್ನು ಹೇಳಬೇಕಲ್ಲ. ಅದು ಬಿಟ್ಟು 300 ಕೋಟಿ ನಂತರ ಕುಡಿಯೋ ನೀರಿಗೆ ಬಿಟ್ಟು ದುಡ್ಡಿದೆ, ನೀರಿಗೆ ಎಷ್ಟು ಕೇಳಿದ್ರು ಕೊಡ್ತೇನೆ. ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು, ಎಲ್ಲ ತಾಲೂಕು ಪಂಚಾಯತ್ ಸದಸ್ಯರು ಯಾಕಾರ ಗೆದ್ದು ಅಂತ ಹೊಡ್ತಾರೆ. ಜನ ಅವ್ರ ಟೀಕೆ ಕೇಳ್ಕೊಳಕ್ಕಾಗ್ತದೆ. ಕೇಂದ್ರದಿಂದ ಬಂದಂಥ ದುಡ್ಡು 1,742 ಕೋಟಿ, ಅದನ್ನು ಕೂಡ ರೈತರಿಗೆ ಪೂರ ತಲುಪಿಸಿಲ್ಲ. ಸುಮಾರು 1,042 ಕೋಟಿ ರೂಪಾಯಿ ತಲುಪಿಸಿದ್ದಾರೆ. ಅದರಲ್ಲಿ ಲೆಕ್ಕ ಬ್ಯಾಂಕಿನ ರೈತ ಬ್ಯಾಂಕಿಗೆ ಇನ್ನು ಸುಮಾರು 700 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ರೈತರಿಗೆ ತಲುಪಿಸಿಲ್ಲ. ರಾಜ್ಯ ಸರ್ಕಾರ ದುಡ್ಡಲ್ಲ, ಕೇಂದ್ರ ದುಡ್ಡದು. ಇನ್ನು ಮತ್ತೆ ಕೇಂದ್ರಕ್ಕೆ ದುಡ್ಡು ಕೇಳ್ತಾರೆ, ಕೇಂದ್ರಕ್ಕೆ ಕೊಡ್ತಿಲ್ಲ. UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 11,000 ಕೋಟಿ ನಮ್ಮ ಕರ್ನಾಟಕಕ್ಕೆ ಬೇಕು ಅಂತಂದಾಗ ಅವ್ರು ಕೊಟ್ಟಿದ್ದು ಬರೀ 357 ಕೋಟಿ. ಈಗ ಅವರು BJP ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಾರೆ. ನಾನು ಅದಕ್ಕೋಸ್ಕರ ಇಷ್ಟು ಮಾತ್ರ ಹೇಳ್ತೇನೆ, ಇದರಲ್ಲಿ ನಾವು ನಿಮಗೆ ಟೀಕೆ, ನೀವು ನಮಗೆ ಟೀಕೆ ಅಲ್ಲ, ಎಲ್ಲ ಸೇರಿ ರಾಜ್ಯದಲ್ಲಿ ಬಂದಂಥ ಭೀಕರ ಬರಗಾಲವನ್ನು ನೀಗಿಸಬೇಕು. ಈ ಸಂದರ್ಭದಲ್ಲಿ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮುಖಂಡರಾದ ಎಂ ದೊಡ್ಡಬಸವರಾಜ್, ಸಿದ್ದರಾಮೇಶ್ ಮನ್ನಾಪುರ್, ಕೆ ಮರಿಯಪ್ಪ, ಮೆಹಬೂಬ್ ಮಂತ್ರಿ, ನಾಗಪ್ಪ ಗಿರ್ಜಾಲಿ, ಜ್ಞಾನಪ್ಪ ಸೇರಿದಂತೆ ಅನೇಕರಿದ್ದರು.
ಯಾವುದೇ ಕೆಲಸವನ್ನು ಬೇಜವಾಬ್ದಾರಿಯಿಂದ ಮಾಡದೆ ನಿರಂತರ ಅಭ್ಯಾಸ, ಕಠಿಣ ಪರಿಶ್ರಮ, ನಿಷ್ಠೆಯಿಂದ ಮಾಡಿದರೆ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದು ಡಾಕ್ಟರ್ ಚನ್ನನಗೌಡ ಪಾಟೀಲ್ ಅಭಿಪ್ರಾಯಪಟ್ಟರು. ನಗರದ ರಾಜೇಂದ್ರ ಕುಮಾರ್ ಶಾಲೆಯಲ್ಲಿ ಕಾಮನಬಿಲ್ಲು ಮಕ್ಕಳ ರಂಗ ಶಿಬಿರದ ಸಮಾರೋಪ ಸಮಾರಂಭದಲ್ಲೇ ಭಾಗವಹಿಸಿ ಮಾತನಾಡಿದರು. ಕಲೆ ಯಾರ ಸ್ವತ್ತಲ್ಲ, ಪ್ರತಿಯೊಬ್ಬರಲ್ಲೂ ತಮ್ಮದೇ ಆದ ಕಲೆ ಅಡಗಿರುತ್ತದೆ. ಅಂತಹ ಕಲೆಯನ್ನು ಅನಾವರಣಗೊಳಿಸಲು ಒಂದು ಉತ್ತಮ ವೇದಿಕೆಯಾಗಿದೆ. ಇದನ್ನು ಪ್ರೋತ್ಸಾಹಿಸಬೇಕು. 1 ತಿಂಗಳ ಕಾಲ ಶಿಬಿರದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಕಲಾವಿದರಾಗಿ ತರಬೇತಿದಾರರ ಹಾಗೂ ಪಾಲಕರಿಗೆ ಕೀರ್ತಿ ತರಲಿ ಎಂದು ಶುಭ ಹಾರೈಸಿದರು. ಲಾಸ್ಟ್ ವೀಕ್ ಇಂದ ಮತ್ತೊಂದು ಹೊಸದು ಬಂದಿದೆ ಅಲ್ರಿ, ಬರೇ ಮೊಬೈಲ್ ಟಿವಿ ಅಂತ. ಇದರಲ್ಲಿ ನಾನು ಡಿಸೈಡ್ ಮಾಡ್ತೀನಿ ಸ್ವಂತ, ನೋಡಪ್ಪ ನೀನು ಮೊಬೈಲ್ ಬಿಟ್ಕೊಡು, ಟಿವಿ ನೋಡ್ಕೊಂಡು ಇದ್ಬಿಡು ಅಂತ ಹೇಳ್ತೀನಿ. ಯಾಕಂದ್ರೆ ಅವಾಗಾದ್ರೆ ಒಂದು ಆಪ್ಷನ್ ಇತ್ತು, ಟಿವಿನ ನೋಡು, ಹೊರಗಡೆ ಆಟ ಆಡ ಅಂತ. ಈಗ ಹೊರಗೆ ಆಟ ಆಡೋದನ್ನ ಕ್ಲೋಸ್, ಅದನ್ನ ಯಾರು ಹೇಳ್ತಾ ಇಲ್ಲ ನಾವೆಲ್ಲ ಪಾಲಕರು. ಟಿವಿ ಅವ್ರ ಮೊಬೈಲ್ ಅಂತ, ಟಿವಿನೇ ನೋಡೋದು ಚಲೋ ಮೊಬೈಲ್ಗಿಂತ. ಇಂಥ ಒಂದು ಬೇಸಿಗೆ ಇದರಲ್ಲಿ ಒಂದು ವರ್ಕ್ಫುಲ್ ಕ್ಯಾಂಪೇನ್ ಮಾಡಿದ್ದಾರೆ ಈ ಒಂದು ಟೀಮು. ಯಾಕಂದ್ರೆ ಅವರು ಬಹಳ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಯಾಕಂದ್ರೆ ಮಕ್ಕಳೆಲ್ಲ ಅದನ್ನ ವ್ಯಕ್ತಪಡಿಸಿದ್ರು ಅವ್ರು ಏನೇನು ಕಲ್ತಿದ್ದಾರೆ ಅಂತೇಳಿ. ಅಂಡ್ ದಟ್ ಇಸ್ ದಿ ಡ್ಯೂಟಿ ದಿ ಮಹೇಶ್ ಅಂಡ್ ಟೀಮ್ ಡನ್ ಹಿಯರ್, ಫ್ಯಾಂಟಾಸ್ಟಿಕ್ ಜಾಬ್ ಹಿಯರ್. ಮತ್ತು ನಂದು ಈ ಒಂದು ಸಂಸ್ಥೆಗೆ ಕಳಕಳಿ, ಅದು ಮಹೇಶ್ ಅವರು ನೀನಾಸೋದ್ ಮಾಡಿದ್ರು. ಹಿರೇಮಠ ಶರಣು ನೀವು ನೀನಾಸೋದ್ ನೋಡಿ ಇದ್ದಾರೆ. ಮಹೇಶ್ಗೆ ನನ್ನ ರಿಕ್ವೆಸ್ಟ್ ಅವ್ರ ಟೀಮ್ಗೆ, ನವೀನ್ಗೆ ಅಂತಂದ್ರೆ, ಈ ಕಾನ್ಸೆಪ್ಟ್ ಏನು ಚೆನ್ನಾಗಿದೆ, ಬಟ್ ಇದನ್ನ ಡೆವಲಪ್ ಮಾಡ್ಕೊಂತ ಹೋಗ್ಬೇಕು. ಸಿನ್ನೂರಿನಲ್ಲಿ ಬಹಳ ಅವಶ್ಯಕತೆ ಇದೆ ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆ. ಅಂಡ್ ಸೆಕೆಂಡ್ ಏನಂತಂದ್ರೆ, ಮಹೇಶ್ ಅವ್ರು ನೀವು ಕಲ್ತಲ್ಲೆಲ್ಲ ಬಂದಿದ್ದೀರಾ, ಯು ಶುಡ್ ಬಿ ಎ ಪ್ರೊಫೆಷನಲಿಸ್ಟ್ ಇಯರ್. ನೀವು ಪ್ರೊಫೆಷನಲ್ ಆಗಿ ಮಾಡ್ಬೇಕು ಇದನ್ನ. ನೀವೇನು ಮಾಡಿಲ್ಲ, ಬಟ್ ಡೋಂಟ್ ಲುಕ್ ಫಾರ್ ಬಿಸ್ನೆಸ್. ನನಗೆ ಈ ತಿಂಗಳು ನನಗೆ ಯಾರು ಬಂದಿಲ್ಲ, 3 ತಿಂಗಳಿಗೆ ಬಂದಿಲ್ಲ. ಸತ್ಯವಾಗಿ ಹೇಳ್ತೀನಿ, ರಿಸಲ್ಟ್ಸ್ ಬರ್ಬೇಕಂದ್ರೆ ಮಿನಿಮಮ್ 1 to 2 years ಬೇಕು ನಮ್ಮೂರಲ್ಲಿ. ವೈಭವ ವಾಹಿನಿ ಸಂಪಾದಕ ಶರಣಪ್ಪ ಹಿರೇಮಠ್ ಮಾತನಾಡಿ, ಪ್ರಸ್ತುತ ದಿನಮಾನಗಳಲ್ಲಿ ನಾಟಕಗಳು ನಶಿಸಿ ಹೋಗುತ್ತಿವೆ. ಒಂದು ನಾಟಕದಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವ ಕೆಲಸವಾಗುತ್ತದೆ. ಇಂತಹ ಕಲೆಗಳನ್ನು ಪ್ರೋತ್ಸಾಹಿಸಿ ಬೆಳೆಸುವ ಗುಣ ಪ್ರತಿಯೊಬ್ಬರಲ್ಲಿಯೂ ಮೂಡಬೇಕು ಎಂದರು. ಇದೆಲ್ಲ ಮಕ್ಕಳನ್ನ ನಾಟಕ ನೋಡಕ್ ಬಂದಿರಿ, ತುಂಬಾ ಸಂತೋಷದ ವಿಷಯ. ಈ ತರ ಎಲ್ಲ ಮಕ್ಕಳಲ್ಲೂ ಕೂಡ ರಂಗಕಲೆಯನ್ನ ಅಭ್ಯಸಿಸ್ತಕ್ಕಂಥ ಕಾಮನಬಿಲ್ಲು ಹೆಸರು ಹೇಳೋ ಹಾಗೆ ಕಾಮನಬಿಲ್ಲು ತರ ಅವರೆಲ್ಲ ಬೆಳೆದಲಿ. ಇಲ್ಲಿ ಮಕ್ಕಳು ಮುಂದ ಯಾವುದೇ ಸ್ಪರ್ಧಾತ್ಮಕದಲ್ಲಿ ಭಾಗವಹಿಸಿ ಬೆಳೀಲಿ. ಹಾಗೆ ನಾಟಕಗಳು ಕೂಡ ನಮ್ಮ ದೇವೇಂದ್ರ ಹೇಳ್ಬೋದು ನಾಟಕದ ಬಗ್ಗೆ, ಅದರ ಬೆಳಕದ ಬಗ್ಗೆ. ನಾಟಕಗಳನ್ನ ಎಂತ ನಾಟಕಗಳು ಒಂದು ಕಾಲಕ್ಕೆ ಸಾಮಾಜಿಕ ಕ್ರಾಂತಿ ಮಾಡಿತು ನಾಟಕ. ಆತಕ್ಕಂಥ ಸರ್ಕಾರವನ್ನು ಎಚ್ಚರಿಸಕ್ಕೆ ಬೀದಿ ನಾಟಕ ಅಂತ ಬಂತು. ಬೀದಿ ನಾಟಕದಿಂದ ಎಲ್ಲ ಸರ್ಕಾರದ ಏನೇನು ಅವರ ಗೋಲಿಬಾರ ಆಗಿರ್ಬೋದು, ಸರ್ಕಾರ ಇಬ್ಬಂದಿ ನೀತಿ ಆಗಿರ್ಬೋದು, ಎಲ್ಲವನ್ನು ಕೂಡ ಪ್ರದರ್ಶನ ಮಾಡ್ತಕ್ಕಂಥ ಕೂಡ ಬೀದಿ ನಾಟಕದಲ್ಲಿ ಬಂತು. ಅವಾಗ ಶಿವನೂರು ಬೀದಿ ನಾಟಕ ಬಹಳ ಪ್ರಸಿದ್ಧ. ಎಲ್ಲ ಹಳ್ಳಿಗಳಲ್ಲೆಲ್ಲ ಬೀದಿ ನಾಟಕ ಮಾಡ್ತಿದ್ರು, ರೈತರ ಬಗ್ಗೆ ಮತ್ತು ದಲಿತರ ಕಂಪನಿಗಳ ಬಗ್ಗೆ ಮತ್ತು ಜಾಗೃತಿ ಬಗ್ಗೆ ನಾಟಕ ಮಾಡ್ತಿದ್ರು. ನಾಟಕ ಅಂದ್ರೆ ಅದು ನಡೆದಾಡುವ ಗ್ರಂಥಾಲಯ, ಎಲ್ಲರಿಗೂ ಒಳ್ಳೆಯದನ್ನ ಹೇಳ್ತಾ ಹೋಗುತ್ತೆ. ಯಾವುದೇ ನಾಟಕ ನೋಡಿ ಕೊನೆಗೆ ವಿಲನ್ ಗೆಲ್ಲೋದಿಲ್ಲ, ಹೀರೋನೇ ಗೆಲ್ಲೋದು. ಅಂದ್ರೆ ನಾಯಕ ಪ್ರಧಾನವಾಗಿರ್ತಕ್ಕಂಥದ್ದು ನಾಟಕ, ಆಮೇಲೆ ಒಳ್ಳೆಯ ಗುಣಗಳನ್ನು ಕಲಿಸ್ತಕ್ಕಂಥದ್ದು ನಾಟಕ ಅಂತ ಅನೇಕ ಹುಡುಗರು ಕಾರ್ಯಕ್ರಮ ಮಾಡಿದ್ರೆ. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡ ಎಸ್ ದೇವೇಂದ್ರಗೌಡ, ಎಐಟಿಯುಸಿ ಮುಖಂಡ ವೆಂಕನಗೌಡ ಗದರ್ಟಗಿ, ಪತ್ರಕರ್ತ ಡಿಎಚ್ ಕಂಬಳಿ, ಕಾಮನಬಿಲ್ಲು ರಂಗ ಶಿಬಿರದ ಮುಖ್ಯಸ್ಥ ಮಹೇಶ್, ಧರ್ಮರಾಜ್ ಗೋನಾಳ್, ಪತ್ರಕರ್ತ ಚಂದ್ರಶೇಖರ್ ಎರ್ದಿಹಾಳ್, ಕರ್ನಾಟಕ ರಕ್ಷಣೆ ವೇದಿಕೆ ಮುಖಂಡ ಸಂಗಮೇಶ್ ಹಿರೇಮಠ್, ಉಪನ್ಯಾಸಕ ಪ್ರಕಾಶ್, ಸಿಆರ್ಪಿ ಬಸವರಾಜ್, ನವಬೀನ್ ವರ್ನೇಕರ್, ಶರೀಫ್ ಅಲಿ ಸೇರಿದಂತೆ ಅನೇಕರು ಉಪಸ್ಥಿತಿಯಲ್ಲಿದ್ದರು. ಏಪ್ರಿಲ್ 27ರಂದು ಪಟ್ಟಣದ ಪಶುಪಾಲನಾ ಆಸ್ಪತ್ರೆ ಪಕ್ಕದ ಪಿಡಬ್ಲ್ಯೂಡಿ ವಸತಿ ಗೃಹದಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದ ಮಹಮ್ಮದ್ ಖಾಜಾ ಸಾವಿನ ಬಗ್ಗೆ ಕೂಡಲೇ ಪೊಲೀಸರು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಬಂಧಿಸಬೇಕು ಎಂದು ಸಿಪಿಐ ಚಂದ್ರಶೇಖರ್ಗೆ ಮಾನ್ವಿ ಮುಸ್ಲಿಂ ಸಮುದಾಯದ ಮುಖಂಡರು ಮನವಿ ಸಲ್ಲಿಸಿ ಒತ್ತಾಯಿಸಿದರು. ರ್ಯಾಲಿ ಮೂಲಕ ಮುಸ್ಲಿಂ ಮುಖಂಡರು ಪೊಲೀಸ್ ಠಾಣೆಗೆ ತೆರಳಿ ಮಹಮ್ಮದ್ ಖಾಜಾ ಅವರು ಮಸೀದಿಯಲ್ಲಿ ಬೌಜಂ ಕೆಲಸ ಮಾಡುತ್ತಿದ್ದರು. ಹಠಾತ್ ಆಗಿ ಸಾವಿಗೀಡಾಗಿದ್ದು ಕುಟುಂಬದ ವರ್ಗದಲ್ಲಿ ಅನುಮಾನ ಮೂಡಿದೆ. ಆದ್ದರಿಂದ ಈ ಸಾವಿನ ಬಗ್ಗೆ ಸಂಬಂಧಪಟ್ಟ ಪೊಲೀಸರು ತನಿಖೆ ನಡೆಸಿ ಕೊಲೆ ಆರೋಪಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಗಫೂರ್ ಸಾಬ್, ಮುಖಂಡರಾದ ಡಾಕ್ಟರ್ ಗುಲಾಂ ಜಿಲಾನಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಇಲಿಯಾಸ್ ಖಾದ್ರಿ, ಎಸ್ ಮೊಹಮ್ಮದ್,
ಮಹಮ್ಮದ್ ಇಸ್ಮಾಯಿಲ್ ಸೇರಿದಂತೆ ಕುಟುಂಬಸ್ಥರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೋಭಾ ಕರಂದ್ಲಾಜೆ ಮತ್ತು ಕುಮಾರಸ್ವಾಮಿಗೆ ಬ್ರಿಗೇಡ್ ಬಗ್ಗೆ ಮಾತನಾಡುವ ಹಕ್ಕಿಲ್ಲ. ಕೆಎಸ್ ಈಶ್ವರಪ್ಪ. ಗ್ರಾಮೀಣಾಭಿವೃದ್ಧಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಆದ್ಯತೆ. ಹಂಪನಗೌಡ ಬಾದರ್ಲಿ. ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಎಂ ಕಾಳಿಂಗಪ್ಪ ವಕೀಲರು ಅಧಿಕಾರ ಸ್ವೀಕಾರ. ಸಾಮೂಹಿಕ ವಿವಾಹಗಳಲ್ಲಿ ದೇವರ ಹಾಗೂ ಮಠಾಧೀಶರ ಆಶೀರ್ವಾದ ಸಿಗುತ್ತದೆ. ಕೆಎಸ್ ಈಶ್ವರಪ್ಪ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.